ಅಂದ್ರೆ ಇದು ಅಭಿಕಾರ. ಹಾಗಾದ್ರೆ ಅಭಿ ಆಕ್ಸಿಡೆಂಟ್ನ ಮಾಡಿ ಸಮರ್ ತಲೆ ಕಟ್ಟಿರ್ಬೋದಾ? ಇಲ್ಲ ಸಿರಿ, ಅಭಿ ಈಗ ತುಂಬ ಬದಲಾಗಿದ್ದಾನೆ. ಇಷ್ಟು ದಿನ ಅಮ್ಮನ ಶತ್ರು ಥರ ನೋಡ್ತಿದ್ದವನು ಈಗ ಅಮ್ಮನ ಒಪ್ಕೊಂಡು ಅವ್ರನ್ನ ಪೂಜೆ ಮಾಡ್ತಿದ್ದಾನೆ. ಅದು ಅಲ್ಲದೆ ನಮ್ಮ ಫ್ಯಾಮಿಲಿಗೋಸ್ಕರ ಅಭಿ ತುಂಬ ಹೆಲ್ಪ್ ಮಾಡಿದ್ದಾನೆ. ನನಗೆ ಕೆಲಸ ಕೊಡಿಸಿದ್ದು ಅಭಿನೇ ಅಲ್ವಾ. ಇತ್ತೀಚೆಗಂತೂ ಅಣ್ಣನ ಮೇಲೆ ಅವನಿಗೆ ಯಾವ ಕೋಪನೂ ಇಲ್ಲ, ಅವನ ಜೊತೆನೂ ಚೆನ್ನಾಗಿದ್ದಾನೆ. ಇಲ್ಲ, ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಆ ಅಭಿಗೆ ಸಮರ್ಥ್ ಮೇಲಿರೋ ಕೋಪ ಇನ್ನೂ ಹಾಗೇ ಇದೆ. ಅದಕ್ಕೆ ಅವನ್ ಮಾಡಿರೋ ಆಕ್ಸಿಡೆಂಟ್ನ ಸಮರ್ಥ್ ಒಪ್ಕೊಳ್ಳೋ ಹಾಗೆ ಮಾಡಿದ್ದಾನೆ. ನಾಟಕ ಮಾಡಿ ಸಮರ್ಥ್ ಹತ್ರ ಅಮ್ಮನ ಹತ್ರ ಕರುಣೆ ಕಿಟ್ಟಿಸ್ಕೊಂಡಿದ್ದಾನೆ. ಇಲ್ಲ ಸಿರಿ, ನನಗೇನೋ ಹಾಗೆ ಅನ್ನಿಸ್ತಿಲ್ಲ. ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋದು ಇನ್ನೂ ಏನೋ ಇರ್ಬೋದಲ್ವಾ. ಈಗ ನನಗೆಲ್ಲ ಅರ್ಥ ಆಗ್ತಿದೆ ಸಂಧ್ಯಾ. ಆ ಅಬ್ಬಿಗೆ ಮೊದಲಿಂದನೂ ಸಮರ್ಥ ಅಂದ್ರೆ ಆಗಲ್ಲ. ಈಗ ಅವನು ಅಮ್ಮನ್ನ ಒಪ್ಕೊಂಡ ಮೇಲೆ ಅಮ್ಮ ಅವನನ್ನು ಕಾಪಾಡೋದಕ್ಕೆ ಅಂತ ನಿಂತಿದ್ದಾರೆ. ಸಿರಿ, ನಾವು ಆತರ ಪಟ್ಟು ಏನೇನೋ ಯೋಚನೆ ಮಾಡ್ತಿದ್ದೀವಿ ಅನ್ಸುತ್ತೆ. ಅಕಸ್ಮಾತ್ ನೀನು ಯೋಚನೆ ಮಾಡ್ತಿರೋದೆಲ್ಲ ತಪ್ಪಾಗಿದ್ರೆ? ಸರಿ ತಪ್ಪು ನನಗೆ ಬೇಕಾಗಿಲ್ಲ. ನನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋದಷ್ಟೇ ನನಗೆ ಬೇಕಾಗಿರೋದು. ಕಾರ್ ಅವನ ಹೆಸರಲ್ಲಿದೆ ಅಂದಮೇಲೆ ಶಿಕ್ಷೆ ಆಗ್ಬೇಕಾಗಿರೋದು ಅವನಿಗೆ ಹೊರತು ನನ್ನ ಗಂಡಂಗಲ್ಲ. ಗೊತ್ತಿಲ್ಲ ಸಿರಿ, ಕಾರ್ ಬಗ್ಗೆ ವಿಚಾರಿಸ್ಬೇಕು ಅಂತ ಹೇಳಿದ್ದೆ. ನಾನು ವಿಚಾರಿಸಿ ಎಲ್ಲ ಡಾಕ್ಯುಮೆಂಟ್ಸ್ನು ತಂದು ಕೊಟ್ಟಿದ್ದೀನಿ. ಇದಕ್ಕೂ ಮೀರಿ ನಾನು ಈಗೇನು ಹೇಳೋಕ್ಕಾಗಲ್ಲ, ಎಲ್ಲ ನಿನಗೆ ಬಿಟ್ಟಿದ್ದು. ಆದರೆ ಏನೇ ಮಾಡೋದಿದ್ರು ಯೋಚನೆ ಮಾಡಿ ಮಾಡು.